ಹಲೋ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಫುಡ್ ನೆಕ್ಟರ್ ಲಾಗ್ಸ್. ಇವಾಗ ಸೀಸನ್ ಹೇಗಪ್ಪ ಅಂದರೆ, ಯಾವಾಗೋ ಮದುವೆಗಳು ಇಲ್ಲ ಯಾವುದೋ ಒಂದು ಫಂಕ್ಷನ್ ಇದ್ದೇ ಇರುತ್ತೆ. ಹಾಗೆ ಭಾನುವಾರ ನಮಗೂ ಸಹ ಒಂದು ಫಂಕ್ಷನ್ ಇತ್ತು. ನಮ್ಮ ಮನೆಗಳಲ್ಲಿ ದೊಡ್ಡ ದ್ಯಾವರ ಹಾಗೆ ಮಕ್ಕಳಿಗೆ ಕಿವಿ ಚುಚ್ಚತಕ್ಕಂಥ ದ್ಯಾವರನ್ನು ಮಾಡಿದ ನಂತರನೇ ನಾವು ಮಕ್ಕಳಿಗೆ ಕಿವಿ ಚುಚ್ಚತಕ್ಕಂಥದ್ದು. ಹಾಗೆ ಮದುವೆಗಳಲ್ಲಿ ಕಲಶನೆಲ್ಲ ಹಿಡಿಬೇಕಾದ್ರೆ ನಮ್ಗೆ ಅದೇ ದ್ಯಾವರ ಆಗಿರಲೇಬೇಕು. ಇವತ್ತು ನಮ್ಮ ಭಾವನ ಮಗಳದು ಇದೇ ದ್ಯಾವರ ನಡೀತಾ ಇರೋದ್ರಿಂದ ನಮ್ಮ ಮನೆ ದೇವ್ರ ಹತ್ರನೇ ಇದನ್ನು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾವು ಬೆಳಗ್ಗೆ 9 ಗಂಟೆಗೆಲ್ಲ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗೋಷ್ಟೊಳಗಡೆ ಒಂದು 11:30 ಆಗಿತ್ತು. ಅವರು ರಾತ್ರಿ ಇಡೀ ಸುಮಾರು ದೇವರುಗಳಿಗೆ ದೀಪಗಳೆಲ್ಲ ಹೊತ್ತಿರ್ತಾರೆ. ಬೆಳಗ್ಗೆ ಎಲ್ಲ ಪೂಜೆಗಳನ್ನು ಮುಗಿಸ್ಕೊಂಡು ಬಂದವರೆಲ್ಲ ಅವರನ್ನು ಕೂರಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಶೀರ್ವಾದ ಮಾಡಿ ಅವ್ರು ತಂದಿರ್ತಕ್ಕಂಥ ಗಿಫ್ಟ್ಗಳನ್ನೆಲ್ಲ ಕೊಡ್ತಾರೆ. ನಮ್ಮ ನೆಂಟರೆಲ್ಲ ಸುಮಾರು ಜನ ಬಂದಿದ್ದರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ನಾವು ತಂದಿರ್ತಕ್ಕಂಥ ಗಿಫ್ಟನ್ನು ಮಗಳಿಗೂ ಅಳಿಯನಿಗೂ ಕೊಟ್ಟು ಆಶೀರ್ವಾದ ಮಾಡಿ ಊಟದ ಸಮಯ ಆಗಿತ್ತು. ಊಟಗಳು ಸಹ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟನ ಮುಗಿಸ್ಕೊಂಡು ಬೆಟ್ಟದ ಮೇಲೆ ದೇವರ ದರ್ಶನ ಮಾಡ್ಕೊಂಬರೋಣ ಅಂತ ಹೊರಡ್ತಾ ಇದ್ದೀವಿ. ದೇವ್ರಿಗೆ ಹೂವು ಹಾಗೂ ಹಣ್ಣನ್ನು ತಗೊಂಡು ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ನಮ್ಮ ಮನೆ ದೇವರಾಗಿರೋದ್ರಿಂದ ಆಗಾಗ ಬರ್ತಾ ಇರ್ತೀವಿ. ನಮಗೆ ಇಲ್ಲಿ ಬರೋದಂದರೆ ಒಂಥರ ಖುಷಿ ಆಗುತ್ತೆ. ಆವಾಗವಾಗ ಬರ್ತಾನೆ ಇರ್ತೀವಿ. ನೋಡ್ತಾ ಇದ್ದೀರಲ್ವ, ಇಲ್ಲಿ ಭೈರವೇಶ್ವರ ಅನ್ನೋ ದೇವರು ಇರ್ತಾರೆ. ನಮ್ಮ ಮನೆ ದೇವರು ಸೀತಿ ಭೈರವೇಶ್ವರ. ಲಿಖಿತಗೂ ಇಲ್ಲಿ ಬರೋದಂದರೆ ತುಂಬ ಖುಷಿ. ಅವಳಿಗೆ ಹಾಗೆ ಓಡ್ತಾಳೆ ಬೆಟ್ಟದ ಮೇಲೆ. ಅವರಿಬ್ಬರು ಅಪ್ಪ ಮಗಳಿಬ್ಬರು ಓಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಬೆಟ್ಟದ ಕೆಳಗಡೆ ಊರಿರುತ್ತೆ, ಬೆಟ್ಟದ ಮೇಲೆ ದೇವಸ್ಥಾನ ಇರುತ್ತೆ. ಮೇಲೆಯಿಂದ ಊರು ತುಂಬ ಸುಂದರವಾಗಿ ಕಾಣಿಸುತ್ತೆ. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಲಿಖಿತ ಸ್ವಲ್ಪ ಹೊತ್ತು ಆಟ ಆಡ್ತಾ ನಾವು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಮೇಲೆಯಿಂದ ಊರನ್ನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಹೆಂಗೆ ಜಾರ್ತಾ ಇದ್ದಾಳೆ ಅಂತ. ಹಾಗೆ ಆಟ ಆಡ್ತಾ ಬೆಟ್ಟದ ಮೇಲೆ ತಲುಪಿದ್ವಿ. ಹೊರಗಡೆ ಕೈಕಾಲನ್ನು ತೊಳ್ಕೊಳ್ಳೋದಕ್ಕೆ ನೀರಿನ ವ್ಯವಸ್ಥೆ ಸಹ ಚೆನ್ನಾಗಿ ಮಾಡಿದ್ದಾರೆ. ತೆಂಗಿನಕಾಯಿ ಏನಾದರೂ ಇದ್ದರೆ ಇಲ್ಲೇ ಒಡ್ಕೊಂಡು ಒಳಗಡೆ ಹೋಗಬೇಕು. ಒಳಗಡೆ ನಾನು ಯಾವುದೇ ವಿಡಿಯೋಗಳನ್ನು ಮಾಡಲಿಲ್ಲ. ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಾಯಿತು. ಪೂಜೆನೆಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದು ಸುಮಾರು ಹೊತ್ತು ಕೂತ್ಕೊತಾ ಹಾಗೆ ಮಾತಾಡ್ಕೊತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ಪರಿಸರ ಅಂತ. ನೀವು ಸಹ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿಂದ ಅಲ್ಲಿ ಎಷ್ಟು ಸಮಯ ಕಾಲ ಕಳೆದ್ರೂ ಬೇಜಾರೇ ಅನಿಸಲ್ಲ, ಅಷ್ಟು ಚೆನ್ನಾಗಿತ್ತು. ಲಿಖಿತನೂ ಹಾಗೆ ಡ್ಯಾನ್ಸ್ ಮಾಡ್ಕೊತಾ ಆಟ ಆಡ್ಕೊತಾ ಇದ್ದಾಳೆ. ಮಕ್ಕಳಿಗೂ ಸಹ ಈ ಪ್ಲೇಸು ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ವೀಡಿಯೋ ಮಾಡ್ಕೊತಾ ಇದ್ದಾರೆ. ಅದನ್ನು ಇಲ್ಲಿ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಪರಿಸರ ಅಂತ. ಬೆಟ್ಟದ ಕೆಳಗಡೆ ಗಂಗಮ್ಮ ಟೆಂಪಲ್ಲು ಇದೆ, ಅಲ್ಲಿ ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಈ ರೀತಿ ನಾವು ಕಾಲ ಕಳೀತಾ ದೇವ್ರ ದರ್ಶನನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ತುಂಬ ಬಿಸಿಲಿದ್ರೂ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ಬೆಟ್ಟದ ಮೇಲೆ. ನೋಡೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬರ್ತಾ ಅಲ್ಲಲ್ಲಿ ಮರದ ಕೆಳಗಡೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊತ ಮನೆಗೆ ಬರ್ತಾ ಇದ್ದೀವಿ. ದಾರಿಯಲ್ಲಿ ಸ್ವಲ್ಪ ಕಲ್ಲಂಗಡಿನ ತಿನ್ನೋಣ ಅಂತ ತಿಂತಾಯಿದ್ದೀವಿ. ಕಲ್ಲಂಗಡಿ ಹಣ್ಣುಗಳು ಎಲ್ಲಿ ನೋಡಿದ್ರೂ ಇವಾಗ ಸಮ್ಮರಲ್ಲಿ ಸಿಗುತ್ತಲ್ವ, ಇದು ಸಹ ತುಂಬ ರುಚಿಯಾಗಿತ್ತು. ಹಾಗೆ ಬರ್ತಾ ಹೊಸಕೋಟೆ ಹಾಗೂ ಚಿಂತಾಮಣಿ ರೋಡಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲಾಟ್ ನೋಡೋಣ ಅಂತ ನೋಡೋಕ್ಕೆ ಹೋದ್ವಿ. ಫ್ಲಾಟುಗಳು ತುಂಬ ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು, ನೋಡೋಣ ಅಂತ
ಮನೆಗೆ ಬಂದ್ವಿ. ಮನೆಗೆ ಬಂದ ನಂತರ ಲಿಖಿತ ನಾನೊಂದು ಗನ್ನನ್ನು ಮಾಡಿ ತೋರಿಸ್ತೀನಿ ಅಮ್ಮ, ಇದನ್ನು ವೀಡಿಯೋಲ್ಲಿ ಹಾಕು ಅಂತ ಹೇಳಿದ್ಲು. ಅದರಿಂದ ಈ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಯಾರಾದರೂ ಮಕ್ಕಳಿದ್ರೆ ಈ ರೀತಿ ಮಾಡಿ ಅವರು ಖುಷಿ ಪಡ್ತಾರೆ. ನೋಡ್ತಾ ಇದ್ದೀರಲ್ಲ, ಒಂದು ಪೆನ್ನು, ಒಂದು ಬಟ್ಟೆ ಕ್ಲಿಪ್ಪನ್ನು ತಗೊಂಡಿದ್ದಾಳೆ. ಅದಕ್ಕೆ ಒಂದು ರಬ್ಬರ್ ಬ್ಯಾಂಡಿಂದ ಕಟ್ತಾ ಇದ್ದಾಳೆ. ನೋಡಿ, ರಬ್ಬರ್ ಬ್ಯಾಂಡನ್ನು ಕಟ್ ಮಾಡಿಕೊಂಡು ಕ್ಲಿಪ್ಗೆ ಕಟ್ತಾ ಇದ್ದಾಳೆ. ಈ ರೀತಿ ಗಟ್ಟಿಯಾಗಿ ಕಟ್ಕೋಬೇಕು ರಬ್ಬರ್ ಬ್ಯಾಂಡನ್ನು. ಅವಳು ಯಾವುದೋ ವಿಡಿಯೋಲ್ಲಿ ನೋಡಿ ಕಲ್ಕೊಂಡಿರೋದು. ಇದನ್ನು ಕಟ್ಟಾದ ನಂತರ ನೋಡ್ತಾ ಇದ್ದೀರಾ, ಈ ರೀತಿ ಕಟ್ಕೊಂಬಿಟ್ಟು ಒಂದು ಪಿನ್ನನ್ನು ತಗೊತಾ ಇದ್ದಾಳೆ. ಅದನ್ನು ಈ ರಬ್ಬರ್ ಬ್ಯಾಂಡ್ ಜೊತೆ ಸೇರಿಸ್ಕೊಂಡು ಈ ಪೆನ್ ಒಳಗಡೆ ಸೇರಿಸಿದ್ದಾಳೆ. ನಂತರ ರಿಫಿಲ್ ತಗೊಂಡು ಈ ಪಿನ್ನನ್ನು ಆ ರಿಫಿಲ್ ಜೊತೆ ಇಟ್ಕೊಂಡು ಗನ್ನನ್ನು ಯಾವ ರೀತಿ ಶೂಟ್ ಮಾಡ್ತೀರೋ ಅದೇ ರೀತಿ ಶೂಟ್ ಮಾಡಿ ತೋರಿಸ್ತಾ ಇದ್ದಾಳೆ. ಮಕ್ಕಳು ನೋಡಿ ಯಾವ ಥರ ಕ್ರಿಯೇಟಿವಿಟಿಯಾಗಿ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ಕಲ್ತ್ಕೊತಾರೆ. ವೀಕ್ಷಕರೇ, ನಮ್ಮ ವಿಡಿಯೋ ಇವತ್ತು ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.